ಮೋಹನ್ ಅವರು ಯಾವ ಥರ ವ್ಯಕ್ತಿ ಅಂತ ನಿಮಗೆ ವಿವರಿಸ್ತೀನಿ ಕೇಳಿರಿ. ಅವರು ಒಂದು ಡಿಕ್ಟೇಟರ್, ಅಂದರೆ ಈ ಮಾಡರ್ನ್ ವರ್ಲ್ಡ್ನ ಹಿಟ್ಲರ್. ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಅವರಿಗೆ ಸರ್ಕಾರದ ಅಧಿಕಾರದ ಬಗ್ಗೆನೂ ಮತ್ತು ಬೇರೆ ಅವ್ರ ಥರ ಬೇರೆ ಬೆಂಗಳೂರಲ್ಲಿ ಇರುವ ಕಾಂಪಿಟೇಟರ್ ಒಂದು GMಗಳು ಬೇರೆ ಕಾಂಪಿಟೇಟರ್ ಕಂಪನಿಗಳಿದ್ದರು ಅವ್ರ ಬಗ್ಗೆನೂ ಇಲ್ಲ ಬೇರೆ ಯಾರ ಬಗ್ಗೆನೂ ಚಿಂತನೆ ಇಲ್ಲ. ಅವ್ರ ದಾರಿನೇ ಬೇರೆ. ಅವರು ಏನು ಮಾಡ್ತಾರೆ, ಒಂದು ಅರಸರ ಥರ ಅವರು ಏನು ತಿಳ್ಕೊತಾರೆ ಅದನ್ನು ಮಾಡ್ತಾರೆ. ಸರ್ಕಾರ ಎಲ್ಲ ಬರೋರು ತಾನೆ, ಅವ್ರು ಲಂಚ ಕೊಟ್ಟರೆ ತೊಗೊಂಡೋಗ್ತಾರೆ ಅಂತ ಅಲ್ಲ. ಒಂದು ಭಾಳ ಇದುವಾಗಿ ಮಾತಾಡ್ತಾರೆ, ತುಂಬ ತಳಕ್ಕೆ ಹೋಗಿ ಮಾತಾಡ್ತಾರೆ. ಅವರು ಡಿಗ್ನಿಟಿನ ಅವ್ರು ಮೇಂಟೈನ್ ಮಾಡ್ಕೊಳ್ಳಲ್ಲ. ಇನ್ನೊಂದು, ಯಾರಾದರೂ ಬೇಸಿಕ್ ನೀಡ್ಸ್ ಕೇಳಿದರೆ, ಒಂದು ನಮಗಿದು ತುಂಬ ಅತ್ಯಾವಶ್ಯವಾಗಿದೆ, ಇದು ತುಂಬ ಇಂಪಾರ್ಟೆಂಟ್ ನಮಗೆ ಅಂತ ಕೇಳಿದರೆ, ಒಂದು ಪಿ ಎ ಅಡ್ವಾನ್ಸು ಇಲ್ಲ ESI ನನಗಿನ್ನೂ ಬಂದಿಲ್ಲ ಕಾರ್ಡ್ ಅಂತ ಹೇಳಿದ್ರು, ESI ಕಾರ್ಡ್ಗಳನ್ನ ಕೇಳಿಕ್ಕೆ ಹೋದರೆ ಅವ್ರನ್ನ ಒಂದೇ ದಿವಸದಲ್ಲಿ ಬೇಡ ಅಂತೇಳಿ ಕೆಲಸ ಬಿಟ್ಟು ಕಳಿಸ್ತಾರೆ. ಅಂದರೆ ಎಲ್ಲರನ್ನೂ ಅವರು ಗುಲಾಮರ ಥರನೇ ಟ್ರೀಟ್ ಮಾಡ್ತಾರೆ. ಈ ಕಾಲದಲ್ಲಿ ಇದು ನಡೆಯೋಕ್ಕೆ ಸಾಧ್ಯವಾ? ನಡೀತಾ ಇದೆ ನೋಡ್ರಿ. ಮತ್ತು ಇವರು ಮೈಗ್ರೆಂಟ್ಸು ಎಲ್ಲ ಹೊರಗಿಂದ ಬರ್ತಾರಲ್ಲ ಕೆಲಸಕ್ಕೆ, ಅವ್ರನ್ನೆಲ್ಲ ಇಟ್ಟು ಹಗಲು ರಾತ್ರಿ ಆ ಫ್ಯಾಕ್ಟ್ರಿಯಲ್ಲಿ ಹಿಂಸೆ ಮಾಡಿ ಕೆಲಸ ಮಾಡಿಸ್ತಾರೆ. ಅವ್ರಿಗೆ ಬೇಕಾದ ನೆಸೆಸಿಟಿ ಕೊಡಲ್ಲ. ಮುಂಚೆನೇ ನಾನು ಹೇಳಿದ್ದೀನಿ, ಮುಂಚೆನೇ ESI ಅದು ಸರಿಯಾಗಿ ಪಾಲಿಸಿಲ್ಲ, ESI ಸರಿಯಾಗಿ ಕೊಟ್ಟಿಲ್ಲ ಅಂಥೇಳಿ ಅವರಿಗೆ ಇದು ಒಂದು ತೊಂದರೆ ಇದೆ. ಈ ಕೇಸ್ನು ಅಡೆಯಾರ್ ಆನಂದ್ ಭವನ ಮೇಲೆ ಇದೆ, ಅದನ್ನು ನೀವು ತಿಳ್ಕೊಬೋದು. ಈ ಥರ ಎಲ್ಲ ಮಾಡಿ ಅವರಿಗೆ ಭಾಳ ಒಬ್ಬರನ್ನ ನೋಡಿ ಇವನು ಬೇಡ ಅಂತ ತೀರ್ಮಾನ ಮಾಡಿದ್ರೆ ಆವತ್ತೇ ಅವ್ನು ಕೆಲಸ ಬಿಟ್ಟು ಹೋಗ್ಬಿಡ್ಬೇಕು, ಆವತ್ತೇ ಅವ್ನ ಜೀವನದಿಂದನೂ ಹೋಗ್ಬಿಡ್ಬೇಕು. ಆ ಥರ ಅದೇ ಪರಿಸ್ಥಿತಿನೇ ನನಗೂ ಬಂದಿದ್ದು. ಆವತ್ತೇ ಬೇಡ ಅಂಥೇಳಿ ನಿರ್ಣಯ ಮಾಡಿದ್ದು ಅವ್ರು ಆವತ್ತೇ HR ಮುಖಾಂತರ ಅವ್ರಿಗೆ ಟರ್ಮಿನೇಷನ್ ಲೆಟ್ರ್ ಕಳಿಸಿದ್ದು ಆವತ್ತೇ. ಬೇಕಾದ್ರೆ ಇವತ್ತೇ ಹೋಗ್ಬಿಡ್ಬೇಕು, ಎಲ್ಲ ನಿಮ್ಗೆ 2 ತಿಂಗಳು ಸಂಬಳ ಕೊಡ್ತಾರೆ ಅಂತೇಳಿದ್ದು ಅವರೇ. ಸೊ ಮೋಹನ್ ಅವರು ಇಂಥವರೊಂದು ವ್ಯಕ್ತಿ ನೋಡಿರಿ. ಈತ ಒಂದು ಜನರಲ್ ಮ್ಯಾನೇಜರ್ ಹತ್ರನೇ ನಾನು ನ್ಯಾಯನ ಕೇಳಕ್ಕೆ ಹೋಗ್ತೀನಿ. ನನಗೆ ಎಲ್ಲಿಂದ ಸಿಗುತ್ತೆ ಇವ್ರ ಹತ್ರ ನ್ಯಾಯ? ಸಿಗೋದಿಲ್ಲ. ನನಗೆ ಜೀವನಾಂಶ ಇಲ್ಲ, ಏನಿಲ್ಲ. ನಾನು ಬೀದಿ ಪಾಲಿಗೂ ಆಗ್ತೀನಿ ಕೊನೆಗೆ. ಮತ್ತು ಇವ್ರ ಹತ್ರ ನಾವು ಪ್ರತಿಯೊಂದು ರಿಕ್ವೆಸ್ಟ್ಗೂ ಅವರು ಏನು ಕ್ಯಾರೆ ಮಾಡಿಲ್ಲ. ಆ ಲಾಯರ್ಗೆ ರಿಪ್ಲೈ ಮಾಡಿದ್ದೆ ಅಷ್ಟೇ. ಯಾಕಂದರೆ ಲಾಯರ್ ನೋಟಿಸ್ನ ನಾನು ಯಾಕೆ ಮತ್ತೆ ಮುಂದೆ ಒರೆಸಿಲ್ಲ ಅಂದರೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ನನಗೆ ಯಾವುದೇ ಥರ ಕೆಲಸ ಇಲ್ಲ. ನಾನು ಈ ಕೂಲಿ ಕೆಲಸ ಮಾಡಿಕೊಂಡು ಇನ್ನು ಕೋರ್ಟಿಗೆ ದುಡ್ಡು ಕೊಟ್ಟಕ್ಕೆ ಆಗೋದಿಲ್ಲ. ನನಗೆ ಮೆಡಿಸನ್ಗೆ ಸಾಕಾಗ್ತಾಯಿಲ್ಲ, ನನಗೆ ಊಟಕ್ಕೂ ಸಾಕಾಗ್ತಾಯಿಲ್ಲ ಅಂತ ಒಂದು ಪರಿಸ್ಥಿತಿ ಬಂತು. ಸೊ ಅದರಿಂದ ನಾನು ಬಂದು ಈ ವಿಷಯವನ್ನು ಸಿವಿಲ್ ಕೋರ್ಟಿಂದ ಮೂವ್ ಮಾಡೋದನ್ನ ಬಿಟ್ಬಿಡ್ತೀನಿ. ನನ್ನ ಫ್ಯಾಮಿಲಿನ ಮಾಡಬೇಕು ಅಂತೇಳಿ ಏನೋ ಹೆಚ್ಚು ಕಡಿಮೆ ಮಾಡಿ ಈ ಕೂಲಿ ಕೆಲಸದಿಂದ ಬೇರೆ 1-2-3 ಕೆಲಸಗಳನ್ನ ನಾನು ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ, ಎಲ್ಲೋ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನನಗೆ ಅಡೆಯಾರ್ ಆನಂದ್ ಭವನ್ ಕಡೆಯಿಂದ ಒಂದು ರಿಲೀವಿಂಗ್ ಲೆಟ್ರ್ ಸಿಕ್ಕಿದರೆ ನಾನು ಬೇರೆ ಎಲ್ಲಾದರೂ ಹೋಗಿ ಬದುಕೋತೀನಿ ಅಂತೇಳಿ ಒಂದೇ ಒಂದು ಉದ್ದೇಶದಲ್ಲಿ. ಮತ್ತು ನನಗೆ ಇವರು ಎಲ್ಲ ಸೇರಿ ನನಗೆ ರಿಲೀವಿಂಗ್ ಲೆಟ್ರ್ ಕೊಟ್ಟಿಲ್ಲ. ಆತು ನನಗೆ ಎಷ್ಟೋ ಕಷ್ಟ ಬಿದ್ದು 1-2-3 ವರ್ಷ ಹೋರಾಡಿ ಒಂದು 4 ಕಡೆ ಕೆಲಸ ನಾನು ಜಾಯ್ನ್ ಆಗ್ತೀನಿ. ಕೊನೆಗೆ 5ನೇ ಆಗಿ ಇನ್ನೊಂದು ಕಡೆನೂ ಜಾಯ್ನ್ ಆಗ್ತೀನಿ. 5 ಜಾಗದಲ್ಲೂ ಅಡೆಯಾರ್ ಆನಂದ್ ಭವನ್ ಟೀಮ್ ಅವರು, ಅದೇ ಮೋಹನ್ ಅವ್ರ ಟೀಮ್ ಅವ್ರಿಗೆ ಫೋನ್ ಮಾಡಿ ಇವನು ಒಳ್ಳೆ ರೀತಿಯಿಂದ ಇದ್ದಿಲ್ಲ ಅಂಥೇಳಿ ನನ್ನ ಕೆಲಸ ಬಿಟ್ಟು ಆ ಕೆಲಸದಿಂದನೂ ನಾನು ತೆಗಿಸ್ತಾರೆ. ಇನ್ನು ಏನು ಮಾಡೋಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಇದೆಯೋ ಅದೆಲ್ಲ ನಮಗೆ ಅಷ್ಟು ಕೆಟ್ಟದುಗಳನ್ನು ನಮಗೆ ಮಾಡ್ತಾರೆ. ಒಂದು ತಂದೆಯಾಗಿದ್ದು ಒಂದು ಮನೇನ ನಡೆಸುವ ಪೊಸಿಷನಲ್ಲಿ ಇದ್ದುಕೊಂಡು ನಮಗೆ ಸರಿಯಾಗಿ ಊಟಕ್ಕಾಗಲಿಲ್ಲ, ಒಳ್ಳೆ ಕೆಲಸ ಇದ್ದಿಲ್ಲ, ನಮ್ಮ ಜೀವನಾಂಶನ ಇಲ್ಲದೇ ಬೀದಿಗೆ ಬಂದುಬಿಟ್ಟಿದ್ವಿ. ಈಗ ಬೀದಿ ಪಾಲಾಗಿದ್ದೀವಿ. ನನ್ನ ಒಬ್ಬನೇ ಮಗನಿಗೆ ಎಜುಕೇಷನ್ ಕೊಡೋಕ್ಕಾಗಿಲ್ಲ. ಅವನು ಫಸ್ಟು CBSE ಸಿಲೆಬಸ್ ಓದ್ತಾ ಇದ್ದ. ಆಮೇಲೆ ನಮಗೆ ಈ ಥರ ಕಾಯಿಲೆಗಳು ಮತ್ತು ಈ ಥರ ಟರ್ಮಿನೇಷನ್ ಎಲ್ಲ ಆದಾಗ ಅವನ್ನ ಓದಿಕೆಯಿಂದ ನಿಲ್ಲಿಸ್ಬಿಟ್ಟಿದ್ವಿ. ಕೆಲವು ಕಾಲ ಆದಮೇಲೆ ನನ್ನ ವೈಫ್ನ ತಮ್ಮ ಬಂದು ಅವನು ಒಂದು ಸ್ಟೇಟ್ ಸಿಲೆಬಸ್ ಸ್ಕೂಲಲ್ಲಿ ಸೇರಿಸಿದ. ಮತ್ತು ನಾನು ಸ್ಕೂಲ್ ಫೀಸನ್ನ ಬೇರೆ ಕಟ್ಟಬೇಕು. ಮುಂಚೆನೇ ನನಗೆ ಬರ್ಡನ್ಗಳು ಎಷ್ಟು ಹಿಂಸೆಗಳಿತ್ತು ಅಂತೇಳಿ ನಿಮ್ಗೆ ಗೊತ್ತಿತ್ತು. ನಮಗೆ ಟ್ಯಾಬ್ಲೆಟ್ಸು, ನಮ್ಮದು ಊಟ, ಮತ್ತು ಮನೆಯದು ರೆಂಟು, ಮತ್ತು ಸ್ಕೂಲ್ ಫೀಸು. ನನಗೆ ಇನ್ಕಮ್ ಅಂತೂ ಏನು ಬರ್ತಾಯಿದ್ದಿಲ್ಲ. ಎಷ್ಟು ಕಷ್ಟ ನೋಡ್ರಿ. ಇಷ್ಟಕ್ಕೆಲ್ಲ ನಿಯಂತ್ರಣದಿಂದ ಅವ್ರ ಹತ್ರ ಕೆಲಸ ಮಾಡಿ ಅವರೇ ನನ್ನ ಟರ್ಮಿನೇಟ್ ಮಾಡಿ, ಯಾರೋ ಒಂದು ಡಿಸಿಷನ್ನು ನಮ್ಮ ಜೀವನನ ಈ ಥರ ಹಾಳು ಮಾಡಿತ್ತು. ಮನಸ್ಸಿಗೆ ತುಂಬ ನೋವಾಗುತ್ತೆ.
ಒಂದು ತಂದೆಯಾಗಿದ್ದು ಒಂದು ಹೊತ್ತು ಊಟ ನನ್ನ ಮಗನಿಗೆ ಕೊಡಬೇಕಾದ್ರೆ ನನ್ನ ಮನಸ್ಸು ಎಷ್ಟು ಕಷ್ಟಪಡ್ಬೋದು. ಬೇರೆಯವರೆಲ್ಲ ನನ್ನ ಏನು ಮಾತಾಡಿರ್ಬೋದು ಜೀವನದಲ್ಲಿಯೂ, ಮತ್ತು ರಿಲೇಷನ್ಗಳು, ಮತ್ತು ಎಲ್ಲಿಯೂ ನಾವು ಯಾವ ಇದಕ್ಕೂ ಹೋಗೋದಿಲ್ಲ. ಮತ್ತು ಅವರೆಲ್ಲ ನನ್ನ ಬಗ್ಗೆ ಏನು ತಿಳ್ಕೊತಾರೆ, ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತೇಳಿ ಒಳಗೆ ಬಂದು ನೋಡೋರಿಲ್ಲ. ನನಗೆ ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ. ಕೋರ್ಟಿಗೆ ಹೋಗ್ಬೇಕಾದ್ರೆ ನನಗೆ ದುಡ್ಡು ಬೇಕು. ಸೊ ಈತ ಇದ್ದಾಗ ನಾನು ಸ್ವಲ್ಪ ಎಲ್ಲರ ಹತ್ರ ಸಜೆಷನ್ ಕೇಳಿಕೊಂಡು, ಮತ್ತು ನಮ್ಮ ಜೀವನ ಹೆಂಗಾರು ಮಾಡಬೇಕು, ದೇವರು ಜೀವನ ಬಿಟ್ಟಿದ್ದಾರಲ್ಲ, ಹಿಂಗಾರು ಮಾಡಿ ನಾವು ಮುಂದೆ ಬೆಳಿಬೇಕು, ಅಟ್ಲೀಸ್ಟ್ ನಮ್ಮ ಮಗನಿಗಾದರೂ ಒಂದು ಎಜುಕೇಷನ್ ಆದರೂ ಕೊಡಬೇಕು ಅಂಥೇಳಿ ನಾನೊಂದು ಮನಸ್ಸು ಮಾಡಿದ್ದೆ. ಆಮೇಲೆ ಅದಕ್ಕೋಸ್ಕರ ಸ್ವಲ್ಪ ಪ್ರಯತ್ನ ಬಿದ್ದು ಕೆಲವು ಗೌರ್ಮೆಂಟ್ ಪೋರ್ಟ್ಗಳಲ್ಲಿ ನಾನು ಸರ್ಚ್ ಮಾಡಿದೆ. ಈ ಗೌರ್ಮೆಂಟ್ ಪೋರ್ಟಲಲ್ಲಿ ಎಲ್ಲ ಹುಡುಕಿದಾಗ PM ಮತ್ತು ಪ್ರೆಸಿಡೆಂಟ್ ಪೋರ್ಟಲ್ಗೆ ನಾನು ಒಂದು 100 ಅರ್ಜಿಗಳನ್ನ ಅವ್ರಿಗೆ ಸಲ್ಲಿಸ್ತೀನಿ. ಅದನ್ನು ನಿಮ್ಮ ತಿಳುವಳಿಕೆಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಪೋರ್ಟಲ್ಗಳಲ್ಲಿ ನಾನು ರಿಜಿಸ್ಟರ್ ಮಾಡಿದ್ದೀನಿ, ನನಗೆ ನ್ಯಾಯ ಸಿಗಬೇಕು, ಜೀವನಾಂಶ ಸಿಗಬೇಕು ಅಂತೇಳಿ. ಇದು RTI ಮುಖಾಂತರ ನಾನು ಸೆಟಲ್ಮೆಂಟ್ ಪಡಿಬೇಕು ಅಂತೇಳಿ ಪೊಲೀಸ್ ಆಯುಕ್ತರ ಕಡೆಯಿಂದ ಬಂದಿರುವ ಒಂದು ಲೆಟರು. ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಪ್ರೊಸೀಡ್ ಮಾಡಿದ್ದು. ಇದು ಹೈಕೋರ್ಟ್ ಒಂದು ಲೋಕ್ ಅದಾಲತ್ದ ಲೆಟರು. ಇದು ಸುಪ್ರೀಂ ಕೋರ್ಟ್ ಲೋಕ್ ಅದಾಲತ್ ಆರ್ಡರು. ನನಗೆ ಯಾವಾಗ ನಿಮ್ಗೆ ತೊಂದರೆ ಬರುತ್ತೋ ಅದನ್ನು ಇದು ಉಪಯೋಗ ಮಾಡಿ ಅಂತ ಹೇಳಿ ನನಗೆ ಕಳಿಸಿರೋದು ಸುಪ್ರೀಂ ಕೋರ್ಟ್ ಆರ್ಡರು. ಇಷ್ಟು ಮಟ್ಟಿಗೆ ನನಗೆ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀನಿ. ಎಲ್ಲಿ ಹೋದರೆ ನಾವು ಅವ್ರನ್ನ ಗೆಲ್ಲಲೇಬೇಕು ಅಂತೇಳಿ ಮಾಡಿದ್ದೀವಿ. ಯಾಕೆ ಈ ವಿಡಿಯೋ ಅದಕ್ಕೆ ಮುಂಚೆ ಸೆಟ್ಲ್ ಆಗೋಕ್ಕೆ ಮುಂಚೆ ಮಾಡ್ತೀವಿ ಅಂದರೆ, ನನ್ನ ಜೀವಕ್ಕೆ ಗ್ಯಾರಂಟಿ ಇಲ್ಲ, ಅಪಾಯ ಇದೆ, ಥ್ರೆಟ್ಸ್ ಇದೆ, ಅವ್ರ ಕಡೆಯಿಂದ ಅಡೆಯಾರ ಕಡೆಯಿಂದ ಥ್ರೆಟ್ಸ್ ಇದೆ. ನಾವು ಯಾವತ್ತು ಸತ್ತೋಗ್ತೀವಿ ಅಂತ ಗೊತ್ತಾಗ್ತಾಯಿಲ್ಲ. ಆಕ್ಸಿಡೆಂಟ್ ಥರ ಮಾಡಿ ಏನಾದ್ರು ಮಾಡ್ಬೋದು ದಾರಿಯಲ್ಲಿ, ಇಲ್ಲ ಮನೆ ತವ ಬಂದು ನೋಡ್ತಾರೆ, 2-3 ಜನ ಬಂದು ನಿಂತಿರ್ತಾರೆ ಯಾವತ್ತೂ ಕತ್ತಲಲ್ಲಿ. ಮತ್ತು ನಮ್ಮ ಜೀವಕ್ಕೆ 3 ಜನಕ್ಕೂ ಅಪಾಯವಾಗಿದೆ. ಇದೊಂದು ವಿಷಯನ ನಿಮ್ಮೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ಮತ್ತು ಇಷ್ಟು ರೆಕಾರ್ಡ್ಗಳಿದೆ ನನ್ನ ಹತ್ರ. ಇನ್ನು ಇದಕ್ಕೆ ಹೆಚ್ಚಿನಗಾಗಿ ಸ್ಯಾಲ್ರಿ ಕಮ್ಮಿ ಮಾಡಿರುವ ಎವಿಡೆನ್ಸ್ಗಳೆಲ್ಲನೂ ಇದೆ, ಯಾಗಿದೆ ಅಂತೇಳಿ ಎಲ್ಲ ನನ್ನ ಹತ್ರ ಬೇಕಾದ ಡಾಕ್ಯುಮೆಂಟ್ಸು, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಐತೆ. ನನ್ನ ಜೀವಕ್ಕೆ ಅಪಾಯ ಆಗುತ್ತದೆ. ಬಟ್ ಇದೆಲ್ಲ ತಿಳುವಳಿಕೆ ನಿಮಗೆ ಮಾಡಿ ನಾನು ಇದನ್ನು ಮುಂದುವರಿಸ್ತೀನಿ. ಅವರು ಯಾವ ಥರ ಸೆಟಲ್ಮೆಂಟ್ ಮಾಡ್ತಾರೆ ಅಂತ ನೋಡೋಣ, ಅದನ್ನು ನಿಮ್ಗೆ ಹಂಚಿಸ್ತೀನಿ. ಕೊನೆಯಾಗಿ ಒಂದು ಇಂಪಾರ್ಟೆಂಟ್ ವಿಷಯ. ನಾನು ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೆ ಅಂತ ಹೇಳಿದ್ನಲ್ಲ, ಆಗ ನನ್ನ ಜೊತೆ ಕೆಲಸ ಮಾಡೋರು, ಕೂಲಿಯವರು, ಅವರೆಲ್ಲ ನಿಮ್ಮ ಮಗ ಆಗಿದ್ದಾರೆ, ಏನು ಮಾಡ್ತಾನೆ, ಈಗ ಇದು ಮಾಡ್ತಾನೆ ಅಂತ ಕೇಳಿದ್ರು. ಅವ್ನಿಗೇನಾರು ತಂದು ಕೊಡೋಕ್ಕೆ ಏನಾದ್ರು ಬೇಕಾ ಹೇಳಿ, ನಾನು ತಂದು ಕೊಡ್ತೀನಿ ಅಂತ ಕೇಳೋರು. ಯಾಕೆ ವಿಷಯ ಹೇಳ್ತೀನಿ ಅಂದರೆ, ಆ ಕೂಲಿ ಕೆಲಸ ಮಾಡೋರಿಗೆ ಎಷ್ಟು ಕರುಣೆ ಕನಿಕಾರ ಇದೆ ಅಂತ ಹೇಳಿದರೆ, ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ಡೈರೆಕ್ಟ್ರುಗಳಿಗೆ, ಅಡೆಯಾರ್ ಆನಂದ ಭವನ್ ಡೈರೆಕ್ಟ್ರುಗಳಿಗೆ, ಮೇಲಧಿಕಾರಿಗಳಿಗೆಲ್ಲ ಆ ಮೇಲಲ್ಲಿ ಯಾವಾಗ ಮೇಲಿದ್ದನೋ ಕಮ್ಮಿ ಅಂದರೆ ಒಂದು 75-100 ಸಲ ಅವ್ರಿಗೆ ಕಳಿಸಿರ್ಬೋದು. ಅದರಲ್ಲಿ ಕೊನೆಗೆ ಒಂದು ಲೈನ್ ಹಾಕಿದ್ದೀನಿ. ಆ ಲೈನ್ ನಾನು ಟೈಪ್ ಮಾಡಿದಾಗ ನನ್ನ ಕಣ್ಣಿಂದನೇ ನನಗೆ ಗೊತ್ತಿಲ್ಲದೆ ಕಣ್ಣೀರು ಬಂದುಬಿಡ್ತು. ಯಾಕಂದರೆ ಅದರಲ್ಲಿ ಇನ್ನು ದೊಡ್ಡದಾಗಿ ನಾನು ಮೆನ್ಷನ್ ಮಾಡಿಲ್ಲ. ಏನು ಮಾಡಿದೆ ಅಂದರೆ, ಗಲ್ಲು ಶಿಕ್ಷೆ ಕೊಡ್ತಾರಲ್ಲ ನಮ್ಮ ಇಂಡಿಯಾದಲ್ಲಿ, ಅವ್ನು ನೇಣ ಹಾಕ್ಕೊಳ್ಳೋಕ್ಕೆ ಮುಂಚೆ ಅವನು ಕೊನೆಯ ಆಸೆಯನ್ನು ಕೇಳ್ತಾರೆ. ನೀನು ಕೊನೆಯ ಆಸೆ ಏನಪ್ಪ, ಅವನು ಹೆಲ್ತ್ ಚೆನ್ನಾಗಿದೆಯಾ, ದೇಹ ಚೆನ್ನಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿ ಆಮೇಲೆ ಅವನಿಗೆ ನೇಣ ಹಾಕ್ತಾರೆ. ಸೊ ಅವನಿಗೆ ಕೊನೆಯ ಆಸೆ ಕೇಳೋಕ್ಕೆ ಜನ ಇದ್ದಾರೆ. ನಿಮ್ಮ ಸಮಸ್ಯೆಯಲ್ಲಿ ನಾನು ಇಷ್ಟೊಂದು ವರ್ಷಗಳು ಕೆಲಸ ಮಾಡಿದ್ದೀನಿ, ಇಷ್ಟು ತಾಳ್ಮೆಯಿಂದ ಕೇಳ್ಕೊತಾ ಇದ್ದೀನಿ, ನನಗೆ ನನ್ನ ಜೀವನಾಂಶನೇ ಇಲ್ಲದೆ ಹೋಗಿದೆ, ಬೀದಿ ಪಾಲಾಗಿದ್ದೀನಿ ಅಂತ ಕೇಳಿದ್ದೆ. ಕರುಣೆ ಕನಿಕಾರ ಅನ್ನೋದು ಎಷ್ಟು ಮಟ್ಟಕ್ಕೆ ಅಡೆಯಾರ್ ಆನಂದ್ ಭವನ್ ಟೀಮಲ್ಲೂ ಆ ಫ್ಯಾಮಿಲಿಯಲ್ಲೂ ಇದೆ ಅಂಥೇಳಿ ನೀವೆಲ್ಲರೂ ತಿಳ್ಕೋಬೇಕು. ಈ ವಿಷಯದಲ್ಲಿ ದಯವಿಟ್ಟು ಈ ವಿಡಿಯೋಗಳನ್ನ ಎಲ್ಲರಿಗೂ ಹಂಚಿಸ್ರಿ. ಸೊ ಈ ವಿಡಿಯೋಗಳನ್ನ ನೀವು ಪ್ರತಿಯೊಬ್ಬರಿಗೂ ಹಂಚಿಸ್ರಿ.
ನನ್ನ ಒಂದು ಕಣ್ಣೀರ ಎಪಿಸೋಡ್ಗಳನ್ನ ಎಲ್ಲರಿಗೂ ತಿಳಿಸಿರಿ. ಇಂಪಾರ್ಟೆಂಟಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿರಿ, ಕ್ಯಾಬಿನೆಟ್ ಮಿನಿಸ್ಟ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಮತ್ತು IAS ಅಧಿಕಾರಿಗಳು, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು ಮತ್ತು ಪೊಲೀಸರು, ಅಡ್ವೊಕೇಟರು, ನನಗೆ ಮಾರ್ಗದರ್ಶನ ಕೊಡುವರು, ಸೋಷಿಯಲ್ ವರ್ಕರು, ಎಲ್ಲದಕ್ಕೂ ಹೆಚ್ಚಿನಾಗಿ ನನ್ನ ಸ್ನೇಹಿತರು ಮತ್ತು ಸಾರ್ವಜನಿಕರು ನಿಮ್ಮೆಲ್ಲ ಬೆಂಬಲವಿದ್ದು ನನ್ನ ಈ ವಿಷಯನ ಪೂರ್ತಿ ಮಾಡಿಕೊಡಿ. ನಿಮ್ಮನ್ನು ತಾಳ್ಮೆಯಿಂದ ಕೇಳ್ಕೊತಿದ್ದೀನಿ. ನಿಮ್ಮಿಂದನೇ ನನಗೆ ಗೆಲುವಿರಬೇಕು, ನನ್ನ ಜೀವನದಲ್ಲಿ ಮುಂದೆ ಬರಬೇಕು. ನಮಸ್ಕಾರ.